ಹಾಯ್ ಬ್ರೋ, ಹೇಗಿದ್ದೀರಾ? ಬನ್ನಿ ಇವತ್ತು ನೋಡೋಣ ಒಂದು ಸಿಂಪಲ್ ಆಗಿರೋ ರೆಸಿಪಿ. ಜಾಸ್ತಿ ಐಟಮ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾನು ಯೂಶುವಲಿ ಎಲ್ಲ ಟ್ರೈ ಮಾಡೋದಿಲ್ಲ, ಈ ಥರ ಸಿಂಪಲ್ ಐಟಮ್ಸ್ ಯೂಸ್ ಮಾಡೋದೇ. ಏನಿಗೆ ಗೆಸಸ್ ಏನು ಮಾಡ್ತಿದ್ದೀನಿ ಅಂತ ಏನಾದ್ರು ಗೆಸಸ್ ಇದೆಯಾ? ಇದು ನಥಿಂಗ್ ಬಟ್ ಕೊತ್ತಂಬರಿ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ಹೇಗಿರುತ್ತೆ, ಏನೇನು ಹಾಕೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕ್ಕೊಂಡು, 1/4 ಸ್ಪೂನ್ ಸಾಸಿವೆ ಹಾಕ್ಕೊಂಡು ನೀಟಾಗಿ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡು ನಾವೇನು ರುಬ್ಕೋತೀವಲ್ಲ ಆ ರುಬ್ಕೊಳ್ಳೋ ಜಾರಿಗೆ ಹಾಕ್ಕೋಬೇಕು ಇದನ್ನು. ಈಗ ಕೆಂಪಾಗಿ ಫ್ರೈ ಆಗಿದೆ ಅನ್ಕೋತೀನಿ. ಸೊ ಜಾರಿಗೆ ಹಾಕೋತಾ ಇದೀನಿ. ಈಗ ನಮಗೆ ಒಂದು 12, 13, 14 ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯೂಶ್ವಲಿ ರೆಡ್ ಮೆಣಸಿನ್ಕಾಯಿ ಹಾಕ್ಕೋತಾರೆ. ನಾನು ಹಸಿರು ಮೆಣಸಿನ್ಕಾಯಿ ಇತ್ತು, ಅದಕ್ಕೆ ಅದು ಹಸಿರು ಮೆಣಸಿನ್ಕಾಯಿ ಹಾಕೋದು. ನಂಗೆ ಅದು ಫ್ಲೇವರ್ ತುಂಬ ಇಷ್ಟ, ಹಸಿರು ಮೆಣಸಿನ್ಕಾಯಿ ಫ್ಲೇವರು. ಸೊ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು 12, 13 ಮೆಣಸಿನ್ಕಾಯಿ ತೊಗೊಂಡು ನೀಟಾಗಿ ಫ್ರೈ ಮಾಡ್ತೀನಿ. ಇದು ಸಿಡಿಯುತ್ತೆ, ಸ್ವಲ್ಪ ದೂರ ಇರಿ. ಇವಾಗ ಒಂದು ಫ್ರೈ ಮಾಡಾದ್ಮೇಲೆ ನೀಟಾಗಿ ಒಂದು ಕಟ್ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಅಂದರೆ ಒಂದು ಕಟ್ ನಾನು ಯೂಸ್ ಮಾಡಿಲ್ಲ, ಒಂದು ಅರ್ಧ ಕಟ್ ಯೂಸ್ ಮಾಡಿದ್ದೀನಿ. ನೀವು ಒಂದು ಕಟ್ ಯೂಸ್ ಮಾಡ್ತೀರಾ ಅಂದರೆ ಒಂದು 20 ಮೆಣಸಿನ್ಕಾಯಿ, ಒಂದು ಕಟ್ ಕರಿ ಸೊಪ್ಪನ್ನ ಯೂಸ್ ಮಾಡಿ. ನಾನಿಲ್ಲಿ ಅರ್ಧ ಕಟ್ ಯೂಸ್ ಮಾಡಿ ನೀಟಾಗಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹುಣಸೆಹಣ್ಣು ಕೂಡ ಜಾಸ್ತಿನೇ ಹಾಕಬೇಕು. ನಾನು ಎಷ್ಟು ತೋರಿಸ್ತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇವಾಗ ಅರ್ಧ ಕಟ್ಟಿಗೆ ಮಾಡ್ತಾ ಇರೋದ್ರಿಂದ ಒಂದು ನಿಂಬೆಹಣ್ಣಿನಷ್ಟು, ಒಂದು ಸ್ವಲ್ಪ ಚಿಕ್ಕ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಹಾಕಿ ನೀಟಾಗಿ ಫ್ರೈ ಮಾಡಿ ಸೊಪ್ಪೆಲ್ಲ ಬೆಂದಾದಮೇಲೆ ಇದನ್ನು ರುಬ್ಕೊಂಡು ನಾರ್ಮಲ್ ಎಣ್ಣೆ ಒಳಗೆ ಹಾಕಿ ಸೊ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ರೆ ಮುಗೀತು. ಈ ಗ್ರೀನ್ ಚಟ್ನಿ ರೆಸಿಪಿ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇದೆಲ್ಲ ಹೇಗಿರುತ್ತೆ, ರೈಸ್ ಜೊತೆ ಹೆಂಗಾಗುತ್ತೆ ಅಂತ ನಾನು ಈಗ ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ತಾ ಇರೋದು. ರೈಸ್ ಜೊತೆ ಅಂತೂ ಸಖತ್ತಾಗಿತ್ತು, ಅಲ್ಟಿಮೇಟಾಗಿತ್ತು ರೈಸ್ ಜೊತೆ. ಸೊ ನೀವು ಕೂಡ ಟ್ರೈ ಮಾಡಿ, ತಿನ್ನಿ, ಟೇಸ್ಟ್ ಮಾಡಿ. ಬಾಯ್.